ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ಸೂಪರ್ ಆಗಿ ಕಾಣ್ತಿದ್ಯಾ ಅಕ್ಕ. ಒಂದು ಹೇಳ. ಏನು? ಬೈಬಾರ್ದು. ನೀನು ಆ ಲೆವೆಲ್ ದಾಟಿ ಎಲ್ಲೋ ಹೋಗ್ಬಿಟ್ಟಿದ್ಯಾ. ನಿನಗೆ ಬಯೋ ಅಷ್ಟು ಯೋಗ್ಯತೆ ನನಗಿಲ್ಲ ತಾಯಿ. ಹೇಳು. ಶ್ರೀ ಅವ್ರು ನೀನು ನೋಡಿದ ತಕ್ಷಣ ಆ ಹುಡುಗಿಗೆ ಟಾಟಾ ಹೇಳಿ ನಿಂಗೆ ಐ ಲವ್ ಯು ಅನ್ಬೇಕು. ಇಲ್ಲ ನೀನೇ ನಿನ್ನ ಪ್ರೀತಿನ ಶ್ರೀ ಅವ್ರಿಗೆ ಹೇಳಬೇಕು. ಇನ್ನೂ ಸಮಯ ಮಿಂಚಿಲ್ಲ ಅಕ್ಕ. ಅವ್ರು ಬಂದರು ಅನ್ಸುತ್ತೆ. ಬಾಯ್. ಅವ್ವ ಕೇಳಿದ್ರೆ ನಾನು ಏನೋ ಒಂದು ಹೇಳಿ ನಿಭಾಯಿಸ್ತೀನಿ ಅಕ್ಕ. ಆಲ್ ದ ಬೆಸ್ಟ್. ನಡಿ ನೀನು. ಅತ್ತೆಮ್ಮ ಯಾಕೆ ಹಿಂಗೆ ಮಾಡಿಬಿಟ್ರು? ನನ್ನ ಪಕ್ಕದಾಗೆ ನಿಂತಿದ್ರು, ನಾನು ಮಲ್ಗಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ರಲ್ಲ. ಅವ್ರು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಫೋನ್ ಮಾಡಲಿಲ್ಲ. ನಾನಾಗೆ ಫೋನ್ ಮಾಡಮ್ಮ ಅಂದರೆ ನನ್ನ ಫೋನಾಗ ಬೇರೆ ಕಾಸಿಲ್ಲ. ಅದು ಅಲ್ಲದೆ ನನ್ನ ಫೋನ್ ಅತ್ತೆಮ್ಮ ಮಡಿಕೊಂಬಿಟ್ಟವ್ರೆ. ನಾನೀಗ ಹೆಂಗೆ ಕೇಳೋದು? ಚಿತ್ರಕ್ಕನ್ ಕೇಳುಮ್ಮ. ಹಲೋ, ಹೇಳೋ ಮುರಳಿ. ಅಮ್ಮ, ಸಹನಾರ್ ಫೋನ್ ಇನ್ನೂ ಸ್ವಿಚ್ ಆಫ್ ಬರ್ತಾ ಇದೆ. ಓ, ಸಹನನ್ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಾ? ಏನೋ ಗೊತ್ತಿಲ್ಲಪ್ಪ. ಈಗ ಹೇಗಿದ್ದಾರೆ? ಎದ್ದಿದ್ರೆ ಫೋನ್ ಕೊಡು. ಅವಳು ಆಗ್ಲೇ ಎದ್ಲು ಕಣೋ. ಅದು ಮನೇಲೇ ಇದ್ದು ಇದ್ದು ಬೋರ್ ಆಗ್ತಿದೆ ಅಂತ ಚಿತ್ರನ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಬಂದ್ಮೇಲೆ ಫೋನ್ ಮಾಡಕ್ಕೆ ಹೇಳ. ಮೋಸ್ಟ್ಲಿ ಅದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿರಬೇಕು. ಸರಿಮ್ಮ. ಅಲ್ಲ, ನೀನೇನೋ ಹೆಂಡ್ತಿನ ಒಂದಿನನೂ ಬಿಟ್ಟಿರಲ್ಲ ಅನ್ನೋ ಹಂಗಾಡ್ತಿದ್ಯಾ? ಅವಳು ಆರಾಮಾಗೇ ಇದ್ದಾಳೆ, ನೀನೇನು ತಲೆ ಕೆಡ್ಸ್ಕೋಬೇಡ. ನೀನು ನಿನ್ನ ಕೆಲಸ ನೋಡು. ಸರಿಮ್ಮ. ಸರಿ, ಇಡ್ಲಾ? ಹ್ಞೂ ಸಿಸ್ಟರ್, ಅಣ್ಣ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಬರಕ್ಕೆ ಹೇಳಿದ್ದು. ಅವ್ರು ಹುಡುಗಿನ ಭೇಟಿ ಮಾಡಿಸ್ತೀನಿ ಅಂದ್ರಲ್ಲ, ಅವಳು ಇಲ್ಲಿಗೆ ಬರ್ತಾಳಾ? ಹೌದು ಸಿಸ್ಟರ್,
ಇಬ್ರು ಪ್ರೇಮಿಗಳಿಗೆ ಪ್ರೈವಸಿ ಬೇಕಲ್ವಾ, ಅದಕ್ಕೆ ಈ ಜಾಗ ಸೆಲೆಕ್ಟ್ ಮಾಡಿರೋದು. ನಾನು ಶ್ರೀಯವ್ರನ್ನ ಏನು ಅನ್ಕೊಂಡಿದ್ದೆ. ಅಯ್ಯೋ ಸಿಸ್ಟರ್, ಅಣ್ಣಂದು ಏನು ತೆಪ್ಪಿಲ್ಲ. ಆ ಹುಡುಗಿನೇ ಇಲ್ಲಿ ಸಿಗುಮ ಅಂತ ಹೇಳಿದ್ಲಂತೆ. ಸರಿ, ಎಲ್ಲಿ ಶ್ರೀಯವರು? ಸಿಸ್ಟರ್, ನೀವು ಹಿಂಗೆ ಹೋಗಿ ಅಣ್ಣ ಸಿಗ್ತಾರೆ. ನಮಗೆ ಇಲ್ಲಿ ಗಂಟ ಬರಕ್ಕೆ ಮಾತ್ರ ಪರ್ಮಿಷನ್ ಸಿಸ್ಟರ್. ಇನ್ಮೇಕೆ ನೀವು ಒಬ್ಬರೇ ಹೋಗ್ಬೇಕು. ನೀವು ಮುಂದಕ್ಕೆ ಹೋಗಿ ಸಿಸ್ಟರ್, ನಾವು ಹೊಳ್ತೀವಿ. ಆಲ್ ದ ಬೆಸ್ಟ್ ಸಿಸ್ಟರ್. ನನಗೆ ಕಾಲ್ ದ ಬೆಸ್ಟ್ ಹೇಳ್ತಿದ್ದೀರಾ? ಅಂದರೆ ಸಿಸ್ಟರ್, ಅಣ್ಣ ನಮ್ಗೆ ಯಾರಿಗೂ ಹುಡುಗಿನ ಪರಿಚಯ ಮಾಡಿಸಿಲ್ಲ. ಇದೇ ಮೊದಲೇಕಿಂತ ನಿಮ್ಗೆ ಪರಿಚಯ ಮಾಡಿಸ್ತವ್ರಲ್ಲ, ಅದಕ್ಕೆ ಹಂಗಂತವನೇ. ಆದರೂ ನೀವೆಲ್ಲ ಜೊತೆಲೇ ಇರೋರು, ನಿಮಗೆ ಗೊತ್ತಿಲ್ಲದೆ ಇದೆಲ್ಲ ಹೇಗೆ? ಅದು ಸಿಸ್ಟರ್, ಪಿರುತಿ ಪ್ರೇಮ ಅಂತ ಬಂದರೆ ಜನ ಎಲ್ಲ ಹಿಂಗೆ ಎಲ್ಲದನ್ನೂ ಹಂಚ್ಕೋತಾರೆ ಸಿಸ್ಟರ್. ಆದರೆ ಇದನ್ನ ಮಾತ್ರ ಮುಚ್ಚಿಟ್ಕೋತಾರೆ. ಹಂಗಂತ ನಮ್ಮ ಅಣ್ಣಂದು ತೆಪ್ಪು ಅಂತ ಹೇಳೋಕ್ಕಾಗಕ್ಕಿಲ್ಲ. ಹೌದೌದು ಸಿಸ್ಟರ್, ನಮ್ಮ ಅಣ್ಣನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಸಿಸ್ಟರ್, ನೀವು ಹೋಗಿ ಅಣ್ಣ ಅತ್ತಿಗೆ ಜೋಡಿ ಹೆಂಗೈತಂತ ಮೊದಲು ನೋಡಿ, ಆಮ್ಯಾಕೆ ನಮಗೆ ಬಂದು ಹೇಳಿ. ನಾವು ಬರ್ತೀವಿ. ಬರ್ತೀವಿ ಸಿಸ್ಟರ್. ಹಾಂ. ಶ್ರೀ, ನನ್ನ ಕನ್ನಡದ ಹುಡುಗಿಗೆ ಸ್ವಾಗತ. ಶ್ರೀ ತನ್ನ ಹುಡುಗಿಗೋಸ್ಕರ ಇಷ್ಟೆಲ್ಲ ತಯಾರಿ ಮಾಡಿದಾರ. ಅಯ್ಯಯ್ಯೋ, ನನ್ನ ಶ್ರೀಯವ್ರ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ.
ನಿಲ್ಸಿ, ನಾನಾ ಹುಡುಗಿ ಅಲ್ಲ. ಶ್ರೀ, ಎಲ್ಲಿದ್ದೀರಾ? ಮಿಸ ನೀವಾ? ನಾನೇನೋ ನಮ್ಮ ಹುಡುಗಿ ಬಂದ್ಲು ಅನ್ಕೊಂಡೆ. ಏನ್ ಶ್ರೀ, ನಿಮ್ಮ ಹುಡುಗಿನ ಭೇಟಿ ಮಾಡಿಸ್ತೀನಿ ಅಂತ ಕರೆಸಿ ದೊಡ್ಡ ಸೆಲೆಬ್ರೇಷನ್ನೇ ನಡೆಸಿದ್ದೀರಾ? ಅಯ್ಯೋ ಮಿಸ, ಇದೇನೇನು ಅಲ್ಲ, ಇನ್ನ ಶಾನ ಐತೆ. ಅದು ನಮ್ಮ ಹುಡುಗಿ ಬರೋದು ತಡ ಆಯ್ತದಂತೆ, ಅದಕ್ಕೆ ಒಂದು ಸಣ್ಣ ಕನ್ಫ್ಯೂಷನ್. ಇವರು ನೀವೇ ನನ್ನ ಹುಡುಗಿ ಅನ್ಕೊಂಡು ಸುರು ಹಚ್ಕೊಂಡ್ಬಿಟ್ಟವ್ರೆ. ನೀವೇ ನನ್ನ ಹುಡುಗಿ ಅಂತ ಒಂದು ಮಾತು ಹೇಳಿದರೆ ಸಾಕಾಗಿತ್ತು ಶ್ರೀ, ನಾನು ಒಪ್ಕೋತಿದ್ದೆ. ಆದರೆ ಈಗ ಸಮಯ ಮೀರೋಯ್ತು ಅನ್ಸುತ್ತೆ. ಮಿಸ, ಇದಾಗ ಹಿಂಗೆ ನಿಂತ್ಬಿಟ್ರೆ ಒಂದು ಪಕ್ಷ ನೀವು ಬಿರ್ನೆ ಬಂದಿದ್ದು ಒಳ್ಳೇದಾಯಿತು. ನಮ್ಮ ಹುಡುಗಿ ಬರೋವಾಗ ಎಲ್ಲ ಸರಿಯಾಗೈತೆ ಅಲ್ಲ ಅಂತ ಒಂದು ಕಿತ ಚೆಕಪ್ ಮಾಡ್ಕೋಬೋದು. ಹಂಗೆ ಒಂದು ತಾಲಿ ಮಾಡ್ಕೊಂಬಿಡಮ್ಮ. ಹಾಂ, ನೀವು ಹಂಗೆ ಆ ಕಡೆಯಿಂದ ನಡ್ಕೊ ಬರ್ತಾರೆ. ಐ ಸಹನಾ, ಏನಾಯ್ತು? ಏನಿಲ್ಲ, ಯೋಳಿ ಅಳ್ತಿದ್ದಾಳಲ್ಲ. ನಾನು ಏನಾದರೂ ಕೇಳಿದ್ರೆ ಇನ್ನೂ ಜೋರಾಗಿ ಅಳ್ತಾಳೇನೋ. ನಮ್ಗೆ ಯಾಕೆ? ಸಹನಾ, ನಿನ್ನ ಹತ್ರ ಮದುವೆಗೆ ಅಂತ ತೊಗೊಂಡಿರೋ ಯಾವುದಾದ್ರೂ ಹೊಸ ಸೀರೆ ಇದೆಯಾ? ನಂದೆಲ್ಲ ಉಟ್ಟಾಗಿದೆ, ಮತ್ತೆ ಮತ್ತೆ ಉಟ್ಕೊಳ್ಳೋಕೆ ಬೇಜಾರು. ಅದು ನಮ್ಮ ಯಜಮಾನ್ರ ಫ್ರೆಂಡ್ ಮಗನ ಬರ್ಡೇಗೆ ಹೋಗ್ಬೇಕಿತ್ತು. ನಿಂದು ಯಾವುದಾದ್ರೂ ತಗೊಳ್ಳಾ? ಇದು ತಗೊಳ್ಳಾ? ಚಿತ್ರಕ್ಕ, ಒಂದು ನಿಮಿಷ. ಅದು ನಿಮ್ಮ ಫೋನ್ ಕೊಡ್ಬೋದಾ? ಅವ್ರಿಗೆ ಒಂದ್ಕಿತ ಫೋನ್ ಮಾಡಬೇಕಿತ್ತು. ಮುರಳಿಗ? ಅದಕ್ಕೇನಂತೆ, ತರ್ತೀನಿ. ಏನು ಸಹನಾ, ಒಂದಿನ ನಿನ್ನ ಗಂಡನ ಹತ್ರ ಮಾತಾಡದೇ ಇದ್ರೆ ನಿನಗಾಗಲ್ವಾ?
ತಪ್ಪು ತಿಳ್ಕೊಬೇಡಮ್ಮ. ಮುರಳಿ ಹೇಗೆ ಅಂದರೆ ಯಾರನ್ನಾದ್ರೂ ಹಚ್ಕೊಂಡ್ರೆ ಬೇರೆ ಯಾವುದ್ರ ಕಡೆನೂ ಗಮನ ಕೊಡದೆ ಅವ್ರ ಜೊತೆನೇ ಇರಬೇಕು ಅಂತಾನೆ. ನೀನು ಅವನ ಕೆಲಸದ ಸಮಯದಲ್ಲಿ ಫೋನ್ ಮಾಡಿದ್ರೆ ಅವನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ, ಕೆಲಸನೇ ಮಾಡಲ್ಲ. ಅದಕ್ಕೆ ಆಗಲೂ ನಿನಗೆ ಫೋನ್ ಕೊಡದೆ ಕಟ್ ಮಾಡಿಬಿಟ್ಟೆ. ನಿಮ್ಮಿಬ್ಬರನ್ನು ದೂರ ಮಾಡಬೇಕು ಅಂತೇನಿಲ್ಲ, ಅವನು ಇಲ್ಲಿಗೆ ಬಂದಾಗ ಮಾತಾಡು. ದೂರ ಇದ್ದಷ್ಟು ಪ್ರೀತಿ ಹೆಚ್ಚಾಗತ್ತೆ, ಸರಿನಾ? ಅಮ್ಮರೇ, ದೇವಸ್ಥಾನದಿಂದ ಟ್ರಸ್ಟಿಗಳು ಬಂದವ್ರೆ. ವಾ, ಹೌದಾ? ಒಳಗೆ ಕರಿಕೋಲನೆ. ನಮಸ್ಕಾರ. ನಮಸ್ತೆ ನಮಸ್ತೆ. ಕುಂತ್ಕೊಳ್ಳಿ ಬನ್ನಿ. ನಮಸ್ಕಾರ, ಕುಂತ್ಕೊಳ್ಳಿ. ನಮಸ್ಕಾರ ಮೋರೆ. ನಮಸ್ತೆ ನಮಸ್ತೆ. ಹೆಂಗಿದ್ದೀರಿ? ನಾನು ಸಂದಾಕಿವ್ನಿ. ಎಲ್ಲೇ ಮೋರೆ, ಕಂಠಿ ಸಾಹೇಬರು ಕಾಣ್ತಲ್ಲ? ಅವ್ರು ನೋಡಿ ಸ್ಯಾನೇ ದಿವಸ ಆಗೋಯ್ತು. ಅಯ್ಯೋ, ಅವನು ಎಲ್ಲಿರ್ತಾನೆ? ನಮ್ಮ ಹುಡುಗ ನಮ್ಮ ಕೈಗೆ ಸಿಗಕ್ಕಿಲ್ಲ. ನೀವು ಬಂದಿಸ್ಯಾ? ಅಮ್ಮವ್ರೆ, 5 ವರ್ಷಕ್ಕೊಂದ್ಕಿತ ನಮ್ಮ ಗುಡಿಯಾಗಿ ನಡೆಯೋ ಅರ್ಧ ಕುಂಭಮೇಳಕ್ಕೆ ನಿಮ್ಮನ್ನ ಕರೆಯುವ ಅಂತ ಬಂದ್ವಿ. ಅದನ್ನ ನಿಮ್ಮ ಕುಟುಂಬದವರೇ ಬಂದು ನಡೆಸ್ಕೊಡೋದು ವಾಡಿಕೆ ಅಲ್ವೇ? ವಾ, ಆಗ್ಲೇ 5 ವರ್ಷ ಆಗೋಯ್ತಾ? ನಂಗಿನ್ನು ಮೊನ್ನೆ ಆದಂಗೈತೆ. ನೀವು ಈ ಇಸೆಗೆ ಬರ್ತೀರಾ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ನಮ್ಮ ಯಜಮಾನ್ರೂ ಕರೆದು ಬಿಡ್ತಿದ್ದೆ. ಇರಿ 1 ನಿಮಿಷ. ವಸು, ಅಪ್ಪ ಏನು ಕರ್ಕೊಂಬಾವಾ? ಅಮ್ಮವ್ರೆ, ಸಾಹೇಬ್ರು ನೀನು ಕರೆಯೋದು ಬೇಡ. ಅವ್ರಿಗೊಂದು ಮಾತು ಹೇಳ್ದೆ ಹೆಂಗೆ? ನೀವು ಇಲ್ಲಿ ಗಂಟ ಬಂದಿದ್ದೀರಾ, ಅವ್ರು ಎದ್ದೇ ಇರ್ತಾರೆ, ಬರ್ತಾರೆ. ಇಲ್ಲ ಮೋರೆ, ಸಾಹೇಬ್ರು ಬರೋದೇನು ಬೇಡ. ನಾವು ನಿಮ್ಮನ್ನು ಕರೆಯೋಣ ಅಂತ ಬಂದು, ಆದರೆ ಸಾಹೇಬ್ರು ಈಗಿರೋ ಸ್ಥಿತಿಲಿ ಅವ್ರು ಬರೋದು ಬೇಡ ಬಿಡಿ. ಅದು ಅಲ್ದಿರ ಅದು ದ್ಯಾವ್ರ ಕೆಲಸ. ಈ ಸ್ಥಿತಿಲಿ ಅವ್ರು ಬಂದು ಕುಂಭಮೇಳನ ಉದ್ಘಾಟನೆ ಮಾಡೋದು ಅಂದರೆ ಅವರಿಂದ ಆಗಕ್ಕಿಲ್ಲ ಅಂತ ನೀವು ನನ್ನ ಮಾತ್ರ ಕರೆಯಕ್ಕೆ ಬಂದಿರೋದೇ ದಿಟ್ಟ ಅನ್ನೋದಾದ್ರೆ ದಯವಿಟ್ಟು ಎಲ್ಲರೂ ಈಗಲೇ ಇಲ್ಲಿಂದ ಹೊರಡಿ. ಅಮ್ಮವ್ರೆ, ಯೋನು ಹೇಳೋದು ಬೇಡ. ನೀವು ದೇವ್ರ ಕಾರ್ಯಕ್ಕೆ ಬಂದಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಶಾಂತವಾಗಿ ಮಾತಾಡ್ತೀನಿ. ನಿಮ್ಮ ಉದ್ದೇಶ ತಪ್ಪಿಲ್ಲದೆ ಇರ್ಬೋದು, ಆದರೆ ನನಗದು ಇಷ್ಟ ಇಲ್ಲ. ಊರ್ನಾಗ ಬ್ಯಾರೆ ಯಾರನ್ನ ದೊಡ್ಡ ಮನ್ಸನ್ನ ಕರೆಸಿ ದೇವ್ರ ಕಾರ್ಯ ಮುಗಿಸ್ಕೊಳ್ಳಿ. ಈಗ ನೀವಿಲ್ಲಿಂದ ಹೊರಡ್ಬೋದು. ಅಮ್ಮೋರೆ, ಕೊನೆಯದಾಗಿ ಅವರು ಸಾಹೇಬ್ರನ್ನೇ ಕರೆಯಕ್ಕೆ ಹೋಗ್ತಾ ಇದ್ರು ಏನು? ಹಂಗೆಲ್ಲ ಬಲವಂತವಾಗಿ ಯಾರನ್ನೂ ಒಪ್ಸೋದು ಬೇಕಾಗಿಲ್ಲ ಕೋದಂಡ.